विष्णुलोके बिन्वराणोपतिष्ठदास्येन ज्योति तेजोवाक्यं तेजोवधारा तेजदेवास्मै तेजोवरुन्धेतो कामावेव धात्तारा कामानेव वरुन्धे पूर्वमेभ्यः इदं अंश अंश नमस्करोमि हर नमः पार्वती आयुष्यम तेजः आरोग्यम दैहिमे सत्यवाहना श्रियं दैहिमे सत्यवाहना ओम नमः प्रत्यक्षयाय रुद्राय नीलकंठाय शंभवे अमृतेशाय शंखाय महादेवाय सौम्येशाय नमो नमः ಈಗ ಬರುವ ಏಪ್ರಿಲ್ ಇಂದ 4ರಿಂದ 5 ನಕ್ಷತ್ರಗಳಿಗೆ ಪರಮಾತ್ಮ ಪಂಚಮ ಹಾಗೂ 7.5 ಪ್ರಾರಂಭ ಮತ್ತೆ ಬಿಡುಗಡೆ ಎರಡೂ ಕೂಡ ಇದೆ. ಇಲ್ಲಿ ನೆಲೆಸಿರುವ ಎಲ್ಲಾ ಭಕ್ತಾದಿಗಳು ಬರುವಂತಹ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಸಂಕಲ್ಪ ಮಾಡಿರುವ ಎಲ್ಲ ಭಕ್ತಾದಿಗಳು ಕೂಡ ಬಿಡುಗಡೆ ಆಗುವಂತಹ ಶನೇಶ್ವರ ಗ್ರಹದಿಂದ ಸೌಖ್ಯವನ್ನು ಹಾಗೂ ಇವಾಗ ಪ್ರಾರಂಭ ಆಗುತ್ತಿರುವ ಪಂಚಮ ಶನಿ 7.5 ಇದರಿಂದ ವಿಮುಕ್ತಿಯನ್ನು ಅಂದ್ರೆ ಭಗವಂತ ಗ್ರಹಗಳಲ್ಲಿ ಅತಿ ಶ್ರೇಷ್ಠನಾದ ಗ್ರಹ ಅಂದ್ರೆ ಸೂರ್ಯ ಬಿಟ್ರೆ ಶನೇಶ್ವರ. ತಂದೆ ಮಗನ ತಂದೆ ಯಾವಾಗಲೂ ವರ್ಚಸ್ಸನ್ನು ಕೊಡ್ತಾ ಇದ್ರೆ ಮಗ ಕರ್ಮಕಾರಕ. ಶನೇಶ್ವರ ಸ್ವಾಮಿ ಕರ್ಮಕಾರಕ ಅಂದ್ರೆ ನಾವು ಮಾಡುವಂತಹ ಕೆಲಸದಲ್ಲಿ ನ್ಯೂನತೆಗಳನ್ನ ಇದ್ರೆ ಅದನ್ನ ಸರಿಪಡಿಸುವ ಒಂದು ಗ್ರಹ ಇದೆ ಅಂತಂದ್ರೆ ಶನಿ ಪರಮಾತ್ಮ ಒಬ್ಬರೇ. ಇನ್ನು ಯಾವುದೇ ಗ್ರಹಗಳಲ್ಲೂ ನಮ್ಗೆ ಮಾಪೆ ಇದೆ, ಇದು ಮಾಡಬಾರ್ದು ಇದು ಮಾಡಬೇಕು. ಆದ್ರೆ ಕರ್ಮಕಾರಕ ಇವನಲ್ಲಿ ನಾವು ತಪ್ಪು ಮಾಡಿದ್ರೆ ಖಚಿತವಾಗಿ ಅದಕ್ಕೆ ಸರಿಯಾದ ಫಲವನ್ನ ಅದಕ್ಕೆ ಸರಿಯಾದ ಫಲವನ್ನು ಕೊಡ್ತಾರೆ. ಹಾಗಾಗಿ ಭಗವಂತ ಈಗ ಹಾಗೆ ಹೇಳಿದಾಗ ಯಾರ್ಯಾರ ನಕ್ಷತ್ರಕ್ಕೆ ಬಿಡುಗಡೆ ಆಗ್ತಾ ಇದ್ದಾನೋ ಅವರೆಲ್ಲ 8 ಪ್ರದಕ್ಷಿಣೆ ಆಗಿ ನಮಸ್ಕಾರ ಮಾಡಿ, ಯಾರ್ಯಾರಿಗೆ ಇವಾಗ ಪ್ರಾರಂಭ ಆಗ್ತಾ ಇದೆಯೋ ಅವರು 9 ಪ್ರದಕ್ಷಿಣೆ ಆಗಿ ಶನೇಶ್ವರನಿಗೆ ಪ್ರದಕ್ಷಿಣೆ ಮಾಡಿ, ನಾವು ಮಾಡುವ ಕೆಲಸದಲ್ಲಿ ನಿನ್ನದೇ ಅನುಗ್ರಹದಿಂದ ಪಾಪವನ್ನು ಕಳೆದ ಮಾಡುವ ಅನುಗ್ರಹವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಆ ಭಗವಂತನಲ್ಲಿ ನಾವು ಸಂಕಲ್ಪ ಮಾಡ್ಕೊಳ್ಬೇಕು. ನಾವೆಲ್ಲ ತಿಳಿದಿರುವಂತೆ ಈ ಕ್ಷೇತ್ರದಲ್ಲಿ ಸುಮಾರು ವರ್ಷದಿಂದ ಭಗವಂತನ ಆರಾಧನೆಯಲ್ಲಿ ನಾವು ನೀವೆಲ್ಲ ಕೂಡ ಕೈ ಜೋಡಿಸಿ ಮಾಡ್ಕೊಂಡು ಬರ್ತಾ ಇದೀವಿ. ಇದಕ್ಕೆಲ್ಲ ಅನುಗ್ರಹ ಆ ಭಗವಂತನೇ ಕೂಡ ಕೊಟ್ಟಿರುವಂತಹ. ಹಾಗೆ ನಾವು ಇಲ್ಲಿ ಸೇವೆ ಮಾಡಬೇಕು ಅಂದ್ರೆ ಅವನ ಅನುಗ್ರಹ ಬೇಕು ಮತ್ತು ಅವನು ನಮಗೆ ಮನಸ್ಸನ್ನು ಕೊಡಬೇಕು. ಅವೆರಡೂ ಇಲ್ಲ ಅಂತಂದ್ರೆ ನಾವು ಲಕ್ಷ ಕೋಟಿ ಏನೇ ಹಣ ಇದ್ರು ಕೂಡ ಇಲ್ಲಿ ₹1 ನಾವು ಒಟ್ಟಿಗೆ ಹಾಕಕ್ಕೂ ನಮ್ಗೆ ಮನಸ್ಸು ಕೊಡಬೇಕು. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ ಅಂದ್ರೆ ನಾವೆಲ್ಲ ಭಗವಂತನ ಅನುಗ್ರಹಕ್ಕೆ ಸಂಪೂರ್ಣವಾದ ಅನುಗ್ರಹ ಮೇಲೆ ನಾವೆಲ್ಲ ತಿಳ್ಕೊಬಹುದು. ಹಾಗಾಗಿ ಈ ನಡೆದ 3 ದಿನದಲ್ಲಿ ಭಗವಂತನ ಸೇವೆಯಲ್ಲಿ
ವಾಸ ಮನಸ. ಯಾರ್ಯಾರು ಇಲ್ಲಿ ಬರಬೇಕು ಅನ್ಕೊಂಡಿದ್ದಾರೋ, ಯಾರ್ಯಾರು ಬಂದಿದ್ದಾರೋ, ಯಾರ್ಯಾರು ಬರಬೇಕು ಅಂತ ಬರ್ಲಕ್ ಹೊರಟಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಆ ಭಗವಂತ ಸಂಪೂರ್ಣವಾದ ಪೋಷಕಾಗಿ ಅಂತ ಹೇಳ್ತಾ ಈಗ ಪೂರ್ಣಾವಧಿ ಆಗಿದೆ. ಅದಾದ ನಂತರ ಅಷ್ಟಬಲಿ ಆಗುತ್ತೆ. ಅದಾದ ನಂತರ ಅಭಿಷೇಕಾದಿಗಳು. ದಯಮಾಡಿ ಯಾರೂ ಕೂಡ ಗಲಾಟೆ ಮಾಡ್ಕೊಳ್ಬೇಡಿ. ನಾವು ತಿಳಿದಿರುವಂತೆ ಇಲ್ಲಿ 3 ದಿನ ಸೂತ್ರವಾಗಿ ಹೇಳೋದು ಕುಂಭಾಭಿಷೇಕದ ಸಮಯದಲ್ಲಿ ಭಾರಿ ಗೊಂದಲ ಮಾಡ್ಕೊಳ್ತಾ ಇದ್ದೀವಿ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಭಗವಂತ ನಮ್ಗೆ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಅವ್ರು ಕೊಡೋದು ಬೇಡ, ನಾವೇ ಸರಿ ಮಾಡ್ಕೊಳ್ಳೋಣ. ಹಾಗಾಗಿ ಕುಂಭಾಭಿಷೇಕ ಆಗೋ ಟೈಮಲ್ಲಿ ದಯವಿಟ್ಟು ಶಾಂತತೆಯಿಂದ ಇರಬೇಕು. ಕಲಶಗಳನ್ನ ಯಾರೇ ಸಿಕ್ಕಿಲ್ಲ ಅವರು ಇಟ್ಕೊಂಡಿರೋರ್ಗೊಂದು ಸ್ಪರ್ಶ ಮಾಡಿದ್ರೆ ಸಾಕು ಭಗವಂತನಿಗೆ. ನಾ ಮೊನ್ನೆ ಪ್ರಾರಂಭ ಆಗ್ಬೇಕಂತ ಹೇಳಿದೆ, ಇಲ್ಲಿ ಪುರೋಹಿತರು ಬಂದಿದ್ದಾರೆ, ವೇದದಿಂದ ಪೂಜೆ ಮಾಡ್ತಾ ಇದ್ದಾರೆ, ಅವ್ರು ಸಂಪೂರ್ಣವಾದ ಅನುಗ್ರಹ ಸಿಕ್ತು. ನಾನು ದೂರದಲ್ಲಿ ಕೂತಿದ್ದೆ, ನಾನು ಸಿಕ್ಕಿಲ್ಲ, ಈ ಮನೋಭಾವ ಯಾರಿಗೂ ಇರಬಾರ್ದು. ಹೇಳಿದಾಗೆ ಚತ್ವಾರಿ ಸಮಭಾಗಿನ ಭಗವಂತನ ಪೂಜೆಯಲ್ಲಿ ಯಾರ್ಯಾರು ಮಾಡಬೇಕು ಅಂತ ಇದ್ದಾರೋ, ಯಾರ್ಯಾರು ಸೇವೆ ಮಾಡ್ತಾ ಇದ್ದೀರೋ, ಯಾರ್ಯಾರು ಸೇವೆ ಮಾಡಿ ಅಂತ ಹೇಳ್ತಾರೋ, ಯಾರ್ಯಾರಿಗೆ ಅನುಗ್ರಹ ಆಗಿದೆ, ಇವೆಲ್ಲರೂ 4 ಜನಕ್ಕೂ ಕೂಡ ಸಮವಾದ ಫಲವನ್ನು ಕೊಡ್ತೇವೆ. ನಾನು ಮಂತ್ರ ಹೇಳಿದ್ದೀನಿ, ನನಗೆ 90% ಫಲ ಕೊಟ್ಟ, ನೀವು ನಿಂತ್ಕೊಂಡು ನೋಡಿದ್ರೆ ನಿಮಗೆ 10% ಫಲ ಕೊಟ್ಟ. ಈ ರೀತಿಯಾದ ಸಂಶಯ ಬೇರೆ ಬೇಡ. ನನಗೂ ಸಮಪಾಲು, ನಿಮಗೂ ಸಮಪಾಲು, ಸೇವಾ ಅರ್ಚಕರಿಗೂ ಕೂಡ ಸಮಪಾಲು, ಮತ್ತೆ ನೋಡ್ತಾ ಇರೋ ಧರ್ಮದರ್ಶಿಗೂ ಕೂಡ ಸಮಪಾಲಾಗಿ ಭಗವಂತ ಸಂಪೂರ್ಣವಾದ ಅನುಗ್ರಹ ಕೊಡ್ತಾನೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಎಲ್ಲ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಹೇಳಿದಾಗೆ ಯಂ ಕಾಮಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಭಗವಂತನಲ್ಲಿ ನಾವು ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದನ್ನ ಖಂಡಿತವಾಗಿ ನಿಶ್ಚಿತ 100ಕ್ಕೆ 100 ಭಾಗ ಭಗವಂತ ನಮ್ಗೆ ಕೊಟ್ಟೇ ಕೊಡ್ತಾನೆ. ಕುರುಳೆ ಬಂದಿದೆ. ಕತ್ರಿ ಚಾಕು ತಗೊಂಡ್ಯಾ? ಕತ್ರಿ ಚಾಕು ಅವ್ರಿಗೆ
ಬಾರ ನಾನು ಮಾಡ್ಕೊಡ್ತೀನಿ. ಬರ ಫೋಟೋ ಬನ್ನಿ. ಖಾಲಿ ಆಯ್ತದ ದರ್ಶನ ಮಾಡ್ಕೊ ಬನ್ನಿ. ನೀವು ಬರೋಷ್ಟು ತಗೋಬೋದು ನೆಕ್ಸ್ಟು. ಅಮ್ಮ ಒಂದು ರೌಂಡ್ ಬನ್ನಿ, ಆಮೇಲೆ ಖಾಲಿ ಇರುತ್ತೆ ಹೊಡಿಬೋದು. ನವೀನ್ ನವೀನ್ ಬನ್ನಿ ಬನ್ನಿ ಮುಂದೆ ಬನ್ನಿ. ಈಗ ನಿಮ್ಮ ನಂಬರ್ ಇಲ್ಲ. ಮಂಜೂರ್ ಕೈ ಕೆಳಗಡೆ ಶ್ರೀ ಗುರುಭ್ಯೋ ನಮಃ. ಎಲ್ಲ ಸದ್ಭಕ್ತಾದಿಗಳಲ್ಲಿ ನಮ್ರತೆಯ ಪ್ರಾರ್ಥನೆ. ಹನುಮಂತ ನಗರದಲ್ಲಿ ಶ್ರೀ ಕ್ಷೇತ್ರ ಗುರುಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಸ್ವಾಮಿಯು ಇಲ್ಲಿ ಆಸೀನರಾಗಿ 64ನೆಯ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂಭ್ರಮದಲ್ಲಿ ಪ್ರತಿ ವರ್ಷವೂ ಕೂಡ 3 ದಿನಗಳ ಸಂಕಲ್ಪದಂತೆ ಪ್ರಥಮ ದಿವಸ ಮಹಾಸಂಕಲ್ಪ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮಹಾಮೃತ್ಯುಂಜಯ ಹೋಮ ಇದೆಲ್ಲವೂ ನಡೆದು ಪ್ರಥಮ ದಿವಸ ಸಂಧ್ಯಾ ಸಮಯದಲ್ಲಿ ನವಚಂಡಿಕಾ ಪಾರಾಯಣ ಮತ್ತು ದ್ವಿತೀಯ ದಿನ ಚಂಡಿಕಾ ಹವನ ಹಾಗೂ 3ನೇ ದಿವಸ ಸಹಸ್ರ ತಿಲಾ ಹೋಮ, ಮಹಾಕುಂಭಾಭಿಷೇಕ. ಈ ಕಾರ್ಯಕ್ರಮ 3ನೇ ದಿವಸ ಸಹಸ್ರ ತಿಲಾ ಹೋಮ ಮತ್ತು ಮಹಾಕುಂಭಾಭಿಷೇಕ ಇವೆಲ್ಲವೂ ಕೂಡ ಮೊದಲೇ ಹೇಳಿದಂತೆ 64 ವರ್ಷದಿಂದಲೂ ಕೂಡ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಇದಕ್ಕೆಲ್ಲ ಪ್ರತಿಷ್ಠಾಪನೆ ಮಾಡಿ ನಿತ್ಯವೂ ಪೂಜೆಯನ್ನ ಮಾಡುತ್ತಿರುವಂತಹ ಕಂಬಯ್ಯನವರು, ಅವರು ಕಾಲವಾಗಿ ಸುಮಾರು 4 ವರ್ಷ ಆಯಿತು. ಈಗ ಅವರ ಮಕ್ಕಳು ಅದೇ ರೀತಿಯಲ್ಲಿ ತಂದೆಯ ಒಂದು ಅನುಜ್ಞೆಯಂತೆ, ತಂದೆಯ ಒಂದು ಆಶೀರ್ವಾದದಂತೆ ಮಕ್ಕಳು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಈ ನಗರದ ಆಜುಬಾಜಿನಲ್ಲಿರುವ ಎಲ್ಲ ಭಕ್ತರು ಈ ದೇವಸ್ಥಾನದಲ್ಲಿ ಬಂದು ತಮ್ಮ ತಮ್ಮ ಬೇಡಿಕೆಗಳನ್ನು ಭಗವಂತನ ಮುಂದೆ ಅರ್ಪಿಸಿ ಅವರು ನಿರೀಕ್ಷೆಗೆ ಮೀರಿದ ದಿನದೊಳಗೆ ಆ ಅನುಗ್ರಹವನ್ನು, ಭಗವಂತನ ಸಂಪೂರ್ಣವಾದ ಒಂದು ಆಶೀರ್ವಾದವನ್ನು ಪಡೆಯುವುದರಲ್ಲಿ ಮುಂಚೂಣಿಯಲ್ಲಿದೆ. ಎಲ್ಲ ಭಕ್ತಾದಿಗಳು ಯಾರು ಈ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿ ನಿರಾಸೆಯಿಂದ ಹೋಗಿದ್ದು ನಮ್ಮ ಗಮನಕ್ಕೆ ಯಾರೂ ಕೂಡ ಬಂದಿಲ್ಲ. ಗುರುಗಳೇ ಇವತ್ತು ಸಂಕಲ್ಪ ಮಾಡಿದ್ವಿ, 2 ತಿಂಗಳಲ್ಲಿ ಕೆಲಸ ಆಯಿತು. ಗುರುಗಳೇ ಇವತ್ತು ಸಂಕಲ್ಪ ಮಾಡಿದ್ವಿ, ಹೋದ ವರ್ಷ ಸಂಕಲ್ಪ ಮಾಡಿದ್ವಿ, ಈ ವರ್ಷ ಅದು ಸಂಪನ್ನ ಆಗಿದೆ ಅಂತ ಹೇಳಿ
ಎಲ್ಲರೂ ಬಂದು ಆ ಭಗವಂತನ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳ ಒಂದು ಸಂಪೂರ್ಣವಾದ ಆಸೆ ಮತ್ತು ಅನುಗ್ರಹವನ್ನು ಕೊಡಲಿಕ್ಕೆ ಭಗವಂತ ಇಲ್ಲಿ ಆಸೀನರಾಗಿದ್ದಾರೆ. ಆ ಭಗವಂತನ ಅನುಗ್ರಹದಿಂದ ನಾವು ಸುಮಾರು 26 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ನಾವು ಬಾಲ್ಯದಿಂದಲೂ ಕೂಡ ಭಗವಂತನನ್ನ ನಾವು ಇಲ್ಲಿ ನೋಡ್ತಾ ಬಂದಿದ್ದೀವಿ. ಈ ಕಾರ್ಯವನ್ನ ಮಾಡ್ಲಿಕ್ಕೆ ಅಂದ್ರೆ ವೈದಿಕ ಪರಂಪರೆಯಲ್ಲಿ ನಾವು ಬಂದು 26 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ತಾವೆಲ್ಲರೂ ಕೂಡ ಇನ್ನು ಯಾರ್ಯಾರು ಈ ಒಂದು ಚಿತ್ರೀಕರಣವನ್ನು ನೋಡಿದ ಹೊಸ ಭಕ್ತರು ಯಾರ್ಯಾರು ಇದ್ದೀರಿ ಅವರೂ ಕೂಡ ದೇವಾಲಯಕ್ಕೆ ಬಂದು ಭಗವಂತನನ್ನ ದರ್ಶನ ಮಾಡಿ ತಮ್ಮ ಮನದ ಅಭೀಷ್ಟವನ್ನು ಅತಿ ಶೀಘ್ರವಾಗಿ ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಪ್ರತಿ ಶನಿವಾರವೂ ಕೂಡ ತೈಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಇವೆಲ್ಲವೂ ಕೂಡ ಅವಿಚ್ಛಿನ್ನವಾಗಿ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಕ್ತಾದಿಗಳು. ಆ ಭಕ್ತಾದಿಗಳ ಒಂದು ಸಹಕಾರದಿಂದ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷವಾದ ಅಲಂಕಾರ ಮತ್ತು ಭಕ್ತರಿಗೆ ಅನ್ನ ಸಂತರ್ಪಣೆ ಇವೆಲ್ಲವೂ ಕೂಡ ಪ್ರತಿ ವರ್ಷವೂ ಹೆಚ್ಚಾಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಯಾರ್ಯಾರು ಇಲ್ಲಿ ಕೈ ಜೋಡಿಸಿದರೆ ಸಂಸ್ಕೃತದಲ್ಲೇ ಹೇಳ್ತಾರೆ, ಯಂ ಯಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಂ ಅಂತ ಹೇಳಿ. ಭಗವಂತನನ್ನ ಇಲ್ಲಿ ಯಾರ್ಯಾರು ಬಂದು ಅವಿಚ್ಛಿನ್ನವಾಗಿ ಭಗವಂತನ ಅಚಲ ಭಕ್ತಿಯಿಂದ ಯಾರು ಇಲ್ಲಿ ನಮಸ್ಕಾರವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಪರಿವಾರ ಸಮೇತನಾದ ಗುರು ಶನೇಶ್ವರ ಸ್ವಾಮಿ ಸಂಪೂರ್ಣವಾದ ಅನುಗ್ರಹವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಯಾರ್ಯಾರು ಇಲ್ಲಿ ಬರ್ಲಕ್ಕೆ ಹೊರಟಿದ್ದಾರೆ, ಯಾರ್ಯಾರು ಬಂದಿಲ್ಲ ಅವರೆಲ್ಲರೂ ಕೂಡ ಅತಿ ಶೀಘ್ರವಾಗಿ ಬಂದು ಭಗವಂತನನ್ನ ದರ್ಶನ ಮಾಡಿ ಭಗವಂತನ ಒಂದು ದೇವಾಲಯದಲ್ಲಿ ಯಥಾಮತಿ ಯಥಾಶಕ್ತಿಯಾಗಿ ಸೇವೆಗೆ ತಾವು ಮುಂಚೂಣಿಯಲ್ಲಿರಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ದಣಿ ಸಮಾಚಾರ ಶತಮೈಶ್ವರ್ಯಂ ಭವತಿ ಶತಮಿತಿ ಶತಂ ದೀರ್ಘಮಾಯುಃ ಶೋಭನ